ಮೈಸೂರು ಸಿಟಿಯಲ್ಲಿ ನಮ್ದು ಒಂದೇ ಗಾಣ ಇರೋದು, ಆಲ್ ಓವರ್ ಇಂಡಿಯಾ ಇದನ್ನ ಸಪ್ಲೈ ಮಾಡಬೇಕು ಅಂತ. ಸೊ ನಮ್ಮ ಪ್ರಾಡಕ್ಟ್ ನೇಮ್ ಬದಿ ಕಂಟ್ರಿ ನ್ಯಾಚುರಲ್ಸ್ ಬುಲ್ ಡ್ರಿವನ್ ಕೋಲ್ಡ್ ಪ್ರೆಸ್ ಆಯಿಲ್. ಸರ್ ನಮ್ಮಲ್ಲಿ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ಹುಚ್ಚೆಳ್ಳೆಣ್ಣೆ ಮತ್ತೆ ಎಳ್ಳೆಣ್ಣೆ ನಾವು ಯೂಸ್ ಮಾಡೋದು. ಗ್ಲಾಸ್ ಬಾಟಲ್ಸ್ ಮತ್ತೆ ಸ್ಟೀಲ್ ಟಿನ್ 30 ರಿಂದ 50 ಲೀಟರ್ ಆಲ್ರೆಡಿ ಪ್ರಿಪೇರ್ ಮಾಡಿ ರೆಡಿಯಾಗಿ ಇಟ್ಕೊಂಡಿದ್ದೀವಿ ಸರ್. ಎಲ್ಲ ಸ್ಟೀಲ್ ಕಂಟೈನರ್ಸ್ ಸ್ಟೋರ್ ಮಾಡಿಟ್ಟು ನಿಮ್ಮ ಚಾನಲ್ ಮುಖಾಂತರ ಯಾವುದೇ ಕಸ್ಟಮರ್ಸ್ ಅಪ್ರೋಚ್ ಮಾಡಿದ್ರೆ ಅವ್ರಿಗೆ ನಾವು ಫ್ಲಾಟ್ 20 ರೂಪೀಸ್ ಡಿಸ್ಕೌಂಟ್ ಕೊಡ್ತೀವಿ. ಲೀಟರ್ಗೆ 5 ಲೀಟ್ರು ಆಯಿಲ್ ಪರ್ಚೇಸ್ ಮಾಡಿದ್ರೆ ಅವ್ರಿಗೆ ಪ್ರತಿ 1 ಲೀಟರ್ಗೂ 20 ರೂಪಾಯಿ ಡಿಸ್ಕೌಂಟು ಪ್ಲಸ್ 1 kg ಜಾಗ್ರಿ ಫ್ರೀಯಾಗಿ ಕೊಡ್ತೀವಿ ಸರ್. ನಾವು ನಮ್ಮ ಕಸ್ಟಮರ್ಗೆ ಏನು ಪ್ರಾಮಿಸ್ ಮಾಡ್ತೀವಿ ಅಂದರೆ ಅವ್ರಿಗೆ ಬೆಸ್ಟ್ ಕ್ವಾಲಿಟಿ ಆ್ಯಂಡ್ ಬೆಸ್ಟ್ ಪ್ರೈಸ್ ನಾವು ಗ್ಯಾರಂಟಿ ಮಾಡ್ತೀವಿ. ಈ ಹಿಂಡಿಗೋಸ್ಕರ ತುಂಬ ದೂರದಿಂದೆಲ್ಲ ಹುಡಿಕೊಂಡು ಬರ್ತಾರೆ. 50 to 60 ರೂಪೀಸ್ ಕಡಲೆಕಾಯಿ ಹಿಂಡಿ ಕೊಡ್ತೀವಿ ಸರ್. ಮಿಕ್ಕಿದ ಹಿಂಡಿ ಎಲ್ಲ 35 to 40 ರೂಪೀಸ್ 45 ರೂಪೀಸ್ವರೆಗೂ ತಗೊಳ್ತಾರೆ ಸರ್. ನಮ್ಮ ಮೈಸೂರು ಫುಲ್ ನಾವು ಕವರ್ ಮಾಡ್ಬೋದು ಈಸಿಯಾಗಿ. ಫ್ರೀಯಾಗಿ ಡೋರ್ ಡೆಲಿವರಿ ಮಾಡಿಕೊಡ್ತೀವಿ. ನಮ್ಮ ಬ್ರ್ಯಾಂಡ್ ಹೆಸರು ಕಂಟ್ರಿ ನ್ಯಾಚುರಲ್ಸ್ ಅಂತ. ನಾವು ಇದು ನಮ್ಮ ದೇಶದ ಪಾರಂಪರಿಕ ಮೆಥಡಿಂದ ನಾವು ಎಣ್ಣೆ ಆಡಿಸೋದ್ರಿಂದ ಕಂಟ್ರಿ ನ್ಯಾಚುರಲ್ಸ್ ಅಂತ ನಾವು ಹೆಸರಿಟ್ಟಿದ್ದೀವಿ ನಮ್ಮ ಪ್ರಾಡಕ್ಟ್ಗೆ. ಮತ್ತು ಇದು ಆಲ್ ಓವರ್ ನಮ್ಮ ಪ್ಲ್ಯಾನ್ ಬಂದು ಆಲ್ ಓವರ್ ಇಂಡಿಯಾ ಇದನ್ನು ಸಪ್ಲೈ ಮಾಡಬೇಕು ಅಂತ. ಸೊ ಎಲ್ಲರಿಗೂ ಈಸಿಯಾಗಿ ಹೆಸರು ಬಾಯಲ್ಲಿ ಕಂಫರ್ಟಬಲ್ ಆಗಿರಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ನಾವು ಕಂಟ್ರಿ ನ್ಯಾಚುರಲ್ಸ್ ಅಂತ ಇಟ್ಟಿದ್ದೀವಿ. ಸೊ ಇದು ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗು ಅರ್ಥ ಆಗಬೇಕು, ಇದು ಏನಂತ ಪ್ರಾಡಕ್ಟ್ ಏನಂತ ಅರ್ಥ ಆಗಬೇಕು ಅನ್ನೋ ದೃಷ್ಟಿಯಲ್ಲೂ ಈ ಥರ ಹೆಸರು ಇಟ್ಟಿದ್ದೀವಿ. ಸೊ ನಮ್ಮ ಪ್ರಾಡಕ್ಟ್ ನೇಮ್ ಬದಿ ಕಂಟ್ರಿ ನ್ಯಾಚುರಲ್ಸ್ ಬುಲ್ ಡ್ರಿವನ್ ಕೋಲ್ಡ್ ಪ್ರೆಸ್ ಆಯಿಲ್. ನಿಮ್ಮಲ್ಲಿ ಸರ್ ಎತ್ತಿನ ಗಾಣದಲ್ಲಿ ಎಷ್ಟು ವೆರೈಟಿ ಎಣ್ಣೆಗಳಿದೆ ಸರ್? ನಮ್ಮಲ್ಲಿ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ಹುಚ್ಚೆಳ್ಳೆಣ್ಣೆ ಮತ್ತು ಎಳ್ಳೆಣ್ಣೆ, ಬಾದಾಮಿ ಎಣ್ಣೆ ಮತ್ತು ಸ್ಯಾಫ್ಲವರ್ ಆಯಿಲ್ ಥರ ಕುಸುಬೆಣ್ಣೆ, ಇದೆಲ್ಲ ಎಣ್ಣೆಗಳು ನಮ್ಮಲ್ಲಿ ಸಿಗುತ್ತೆ ಸರ್. ಲೀಟ್ರಿಂದ ಸಿಗುತ್ತೆ ಸರ್? ನಿಮಗೆ 1/2 ಲೀಟ್ರಿಂದನೂ ಸಿಗುತ್ತೆ. 1/2 ಲೀಟರ್, 1 ಲೀಟರ್, 3 ಲೀಟರ್, 5 ಲೀಟರ್, 10 ಲೀಟರ್. ನಮ್ಮ ಹತ್ರ ಎಲ್ಲದಕ್ಕೂ ಸ್ಟೀಲ್ ಕಂಟೈನರ್ಸ್ ಇದೆ. ನಾವು ಇದು ಬಂದು 5 ಲೀಟರ್ಸ್ ಹಾಕ್ಕೊಡ್ತೀವಿ ನಾವು ಕಸ್ಟಮರ್ಗೆ. ಇದು 1 ಲೀಟರ್ ಬಾಟ್ಲು, ಇದು 1/2 ಲೀಟ್ರ್ ಟಿನ್ನು. ಸೊ ಇದು ಬಂದು 15 ಲೀಟ್ರಿಗೆ ನಾವು ಇದು ಕೊಡ್ತೀವಿ. ನಮ್ಮಲ್ಲಿ 5 ಲೀಟರ್ ಟಿನ್ ಕೂಡ ಇದೆ. 5 ಲೀಟರ್ ಟಿನ್ ಇನ್ ಕೇಸ್ ದೂರ ಏನೋ ಕಳಿಸ್ಬೇಕು ಅಂದರೆ 5 ಲೀಟರ್ ಟಿನ್ನು ಸೀಲ್ ಮಾಡಿ ನಾವು ಕಳಿಸ್ಕೊಡ್ತೀವಿ. ಸೊ ನಾವು ಮ್ಯಾಕ್ಸಿಮಮ್ ನಾವು ಯೂಸ್ ಮಾಡೋದು ಗ್ಲಾಸ್ ಬಾಟಲ್ಸು ಮತ್ತು ಸ್ಟೀಲ್ ಟಿನ್ನು. ಹೆಂಗೆ ಹಳೆಯ ಕಾಲದ ಪದ್ಧತಿಯಲ್ಲಿ ನಮ್ಮ ಫೋರ್ ಫಾದರ್ಸು, ನಮ್ಮ ತಾತ ಆಗಲಿ ಅಜ್ಜಿ ಆಗಲಿ ಹೆಂಗೆ ಅವರ ಸ್ಟೀಲ್ ಪಾತ್ರೆಗಳಲ್ಲಿ ಎತ್ಕೊಂಡೋಗಿ ಕಸ್ಟಮರ್ಗೆ ಡೋರ್ ಡೆಲಿವರಿ ಮಾಡ್ತಾಯಿದ್ರು, ಇಲ್ಲ ಮನೆಗೆ ಎಣ್ಣೆ ಕೊಡ್ತಾಯಿದ್ರು. ಸೊ ಅದೇ ರೀತಿಯಾಗಿ ನಾವು ಇವಾಗ ಅಳವಡಿಸ್ಕೊತಾ ಇದ್ದೀವಿ. ಈಗ ಪ್ಯಾಕಿಂಗ್ಗೆ ತುಂಬ ಇಂಪಾರ್ಟೆಂಟು. ಇವಾಗ ಪ್ಲಾಸ್ಟಿಕ್ ಪೌಚಸಲ್ಲಿ ಮಾಡ್ತಾಯಿದ್ದಾರೆ ಮತ್ತು ಪ್ಲಾಸ್ಟಿಕ್ ಬಾಟಲ್ಸಲ್ಲಿ ಮಾಡ್ತಾಯಿದ್ದಾರೆ. ಸೊ ನಾವು ಕಸ್ಟಮರ್ಗೆ ಹೇಳೋದು ಆದಷ್ಟು ಇದರಲ್ಲಿ ಒಂದು 20 ರೂಪಾಯಿ ಮೇ ಬಿ ಡಿಫ್ರೆನ್ಸ್ ಬರ್ಬೋದು, ಪ್ರೈಸ್ ಡಿಫ್ರೆನ್ಸು. ಬಟ್ ಈ ಕಂಟೈನರ್ಸಲ್ಲಿ ಇದ್ದರೆ ಪ್ರಾಡಕ್ಟು ಇನ್ನೂ ತುಂಬ ಕಾಲ ಚೆನ್ನಾಗಿರುತ್ತೆ. ಸೊ ಅದರಲ್ಲಿ ಹೆಂಗೆ 2 ಮಂತ್ಸು, ಇದರಲ್ಲಿ ಅಟ್ಲೀಸ್ಟ್ 4 to 5 ಮಂತ್ಸ್ ಇನ್ನೂ ಡಬಲ್ ಸಮಯ ಇದು ಚೆನ್ನಾಗಿರ್ತದೆ ಪದಾರ್ಥ. ಮತ್ತು ಪದಾರ್ಥದಲ್ಲಿ ಯಾವುದೇ ರೀತಿಯ ಕ್ವಾಲಿಟಿ ಕಾಂಪ್ರಮೈಸ್ ಇರಲ್ಲ. ಯಾಕಂದರೆ ಸ್ಟೀಲ್ ಆಗಿರೋದ್ರಿಂದ ಅದರಲ್ಲಿ ಪದಾರ್ಥ ಕೆಡೋಲ್ಲ, ತುಂಬ ಅತಿ ಶೀಘ್ರದಲ್ಲಿ ಹಾಳಾಗೋದಿಲ್ಲ. ಸೊ ಆದಷ್ಟು ನಾವು ಸಜೆಸ್ಟ್ ಮಾಡೋದು ಗ್ಲಾಸ್ ಬಾಟಲ್ಸ್ ಮತ್ತು ಸ್ಟೀಲ್ ಕಂಟೈನರ್ಸ್ ಕೊಡ್ತೀವಿ. ಗ್ಲಾಸ್ ಬಾಟಲ್ಸ್ ಎಲ್ಲಿ ಅಂದರೆ ಕಸ್ಟಮರು ತೊಗೊಂಡೋಗಿ ಒಂದ್ಸಲಿ ಎದುರ್ತಾರೆ ಗ್ಲಾಸ್ ಬಾಟಲ್ಸು. ಸೊ ಆದ್ದರಿಂದ ನಾವು ಟಿನ್ನಲ್ಲೂ ನಾವು ಪದಾರ್ಥ ಹಾಕ್ಕೊಡ್ತೀವಿ. ಮತ್ತು ಇದರಲ್ಲಿ ಲಿಡ್ಡು ಈಸಿಯಾಗಿ ಯೂಸ್ ಮಾಡೋ ಥರ ಲಿಡ್ ಇದೆ, ಟೈಟಾಗಿ ಪ್ಯಾಕ್ ಆಗಿರ್ತದೆ. ಇದು ಲಿಡ್ಡನ್ನ ಹಿಂಗೆ ಓಪನ್ ಮಾಡಿ ಹಿಂಗೆ ಫುಲ್ ಮಾಡಿಕೊಂಡ್ರೆ ನಿಮಗೆ ಆಯಿಲ್ ಯೂಸ್ ಮಾಡೋಕ್ಕೆ ಮತ್ತೆ ವಾಪಸ್ ಹಾಕೋಕ್ಕೆ ಈಸಿಯಾಗಿರುತ್ತೆ. ಇದರೊಳಗೆ ಒಂದು ಸೀಲ್ ಕೂಡ ಇರುತ್ತೆ. ನೀವು ಇದನ್ನು ಆಯಿಲ್ ಈಸಿಯಾಗಿ ಹಿಂಗೆ ಯೂಸ್ ಮಾಡಿಕೊಂಡು ಮತ್ತೆ ಹಿಂಗೆ ಹಾಕಿ ಕ್ಯಾಪ್ ಹಾಕಿ ಇಟ್ಬಿಡ್ಬೋದು. ಸೊ ಇದು ಆಯಿಲ್ ನಿಮಗೆ ವೇಸ್ಟೇಜ್ ಚೆಲ್ಲೋದು ಆ ಥರ ಆಗೋದಿಲ್ಲ. ನಿಮಗೆ ಕಂಫರ್ಟಬಲ್ ಆಗಿರುತ್ತೆ ಯೂಸ್ ಮಾಡುವಾಗ. ನೀವು ನೋಡಿರ್ಬೋದು, ನಾವು ಗಾಣ ಯೂಸ್ ಮಾಡುವಾಗ ಕೂಡ ಆಯಿಲ್ ಎಕ್ಸ್ಟ್ರಾಕ್ಷನ್ ಮಾಡಿದ ಪಾತ್ರೆ ಕೂಡ ಸ್ಟೀಲಲ್ಲೇ ಇತ್ತು. ನಾವು ಸ್ಟೀಲ್ ಪಾತ್ರೆನೇ ಜಾಸ್ತಿ ಯೂಸ್ ಮಾಡೋದು. ಮತ್ತು ನಾವು ಕಂಟೈನರ್ ಶಿಫ್ಟ್ ಮಾಡೋದು, ನಾವು ಆಯಿಲ್ ಸ್ಟೋರ್ ಮಾಡೋದು ಅಂಥದ್ದು ನಾವು ಬಿಸಿಲು ಶಾಖಕ್ಕೆ ಇಡುವಾಗ ನಾವು ಅದೇ ಥರ ಸ್ಟೀಲ್ ಕಂಟೈನರ್ಸಲ್ಲೇ ನಾವು ಬಿಸಿಲಿಗೆ ಫಿಲ್ಟ್ರಿಂಗ್ ಪ್ರಾಸೆಸ್ಸಲ್ಲೇ ಯೂಸ್ ಮಾಡೋದು. ಮತ್ತು ನಾವು ಪ್ಯಾಕಿಂಗ್ ಮಾಡೋದು ನಾವು ಸ್ಟೀಲ್ ಕಂಟೈನರ್ಸಲ್ಲೇ ಮಾಡ್ತೀವಿ. ಮತ್ತು ಗ್ಲಾಸ್ ಬಾಟಲ್ಸಲ್ಲೂ ಮಾಡ್ತೀವಿ. ಕಸ್ಟಮರ್ ಪ್ರಿಫರೆನ್ಸ್, ಅವ್ರಿಗೆ ಸ್ಟೀಲ್ ಕಂಟೈನರ್ ಓಕೆ ಅಂದರೆ ಅದು ತೊಗೊತಾರೆ, ಗ್ಲಾಸ್ ಬಾಟ್ಲಿ ಓಕೆ ಅಂದರೆ. ಕೆಲವರು ಪ್ಲಾಸ್ಟಿಕ್ ಬೇಡವೇ ಬೇಡ, ನಮಗೆ ಪ್ಲಾಸ್ಟಿಕ್ ಕಂಟೈನರ್ಸೇ ಬೇಡ ಅಂತಾರೆ. ಕೆಲವು ಕಸ್ಟಮರು ಇದಕ್ಕೆ ಪ್ಯಾಕಿಂಗೋಸ್ಕರನೇ ಕೆಲವರು ಕಸ್ಟಮರು ನಮ್ಮ ಪ್ರಾಡಕ್ಟ್ಸ್ ತೊಗೊಂಡಿದ್ದಾರೆ. ಅದೇ ಇದು ಪ್ಯೂರಾಗಿ ಕ್ಲೀನಾಗಿ ಗ್ಲಾಸ್ ಕಂಟೈನರಲ್ಲಿ ಇಟ್ಟಿರೋದ್ರಿಂದ ಸೊ ಈ ಪ್ಯಾಕಿಂಗ್ ಚೆನ್ನಾಗಿದೆ ಅಂತಲೇ ತುಂಬ ಜನ ಇದನ್ನು ನಮ್ಮ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿದ್ದಾರೆ. ಮತ್ತು ಇದರಲ್ಲಿ ಏನು ಕಂಟಾಮಿನೇಷನ್ನು ಮತ್ತು ಕ್ವಾಲಿಟಿ ಕೊರತೆ ಇರೋದಿಲ್ಲ ಈ ಕಂಟೈನರ್ಸಲ್ಲಿ.
ನಮ್ಮಲ್ಲಿ ತುಂಬ ಹೈಯಾಗಿ ಮೂವ್ ಆಗೋದು ಬಂದು ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಮತ್ತು ಸೂರ್ಯಕಾಂತಿ ಎಣ್ಣೆ. ನಾವು ಮಿನಿಮಮ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ 30 ಲೀಟ್ರು ಮೂರು ಇಟ್ಕೊಂಡಿರ್ತೀವಿ. ನಾವು ಯಾವಾಗಲೂ ಅಷ್ಟೊಂದು ಆಯಿಲ್ ಸ್ಟಾಕ್ ಇದ್ದೇ ಇರುತ್ತೆ. ಒಂದು ನಮ್ಮ ಪ್ರೊಡಕ್ಷನ್ ಜಾಗದಲ್ಲಿ ಇರುತ್ತೆ, ಇಲ್ಲಾಂದರೆ ನಾವು ಶೋರೂಮಲ್ಲಿ ನಾವು ಇಟ್ಟಿರ್ತೀವಿ. ಸೊ ಎನಿ ಟೈಮ್ ಕಸ್ಟಮರ್ ಯಾವಾಗ ಎಷ್ಟು ಕ್ವಾಂಟಿಟಿ ಎಣ್ಣೆ ಕೇಳಿದ್ರು ನಾವು ಕೊಡೋಕ್ಕೆ ರೆಡಿ ಇದ್ದೀವಿ. 10 ಲೀಟ್ರಿಂದ 20 ಲೀಟ್ರ್ವರೆಗೂ ನಾವು ಪರ್ ಡೇ ಇವತ್ತು ಕೇಳಿದ್ರೆ ಇವತ್ತು ಕೇಳಿದ್ರೆ 50 ಲೀಟ್ರ್ ಕೇಳಿದ್ರೆ ನಾಳೆ ಬೆಳಗ್ಗೆ ನಿಮಗೆ ಮ್ಯಾನುಫ್ಯಾಕ್ಚರ್ ಮಾಡಿ ರೆಡಿ ಮಾಡಿ ಕೊಡೋಕ್ಕೆ ನಮಗೆ ಕೆಪಾಸಿಟಿ ಇದೆ ಸರ್. ಅಂದರೆ ಈ ಗಾಣದಲ್ಲಿ ಇಷ್ಟು ಲೀಟ್ರ್ ತೆಗಿಬೋದು ಅಂತ ಒಂದು ಡೇಗೆ? ಹೌದು, ನಾವು ಆಲ್ರೆಡಿ ಎಕ್ಸ್ಟ್ರಾಕ್ಷನ್ 30ರಿಂದ 50 ಲೀಟ್ರ್ ಆಲ್ರೆಡಿ ಪ್ರಿಪೇರ್ ಮಾಡಿ ರೆಡಿಯಾಗಿ ಇಟ್ಕೊಂಡಿದ್ದೀವಿ ಸರ್. ಎಲ್ಲ ಸ್ಟೀಲ್ ಕಂಟೈನರ್ಸಲ್ಲಿ ಸ್ಟೋರ್ ಮಾಡಿರ್ತೀವಿ. ಇದು ಪ್ರೋಸೆಸ್ ಬಂದು 4 ಡೇಸ್ ಇರೋದ್ರಿಂದ ಸೊ ಸ್ಟೇಜ್ ಬೈ ಸ್ಟೇಜ್ ಆಲ್ರೆಡಿ ಒಂದು 20 ಲೀಟ್ರ್ ನಾವು ಸ್ಟೋರ್ ಮಾಡ್ಕೊಂಡಿದ್ದೀವಿ ಆಲ್ರೆಡಿ. ಸೊ ನಾವು ಶಾಪಲ್ಲೂ ನಾವು ಸ್ಟಾಕ್ ಇಡೋದ್ರಿಂದ, ಇಲ್ಲೂ ಸ್ಟಾಕ್ ಇಡೋದ್ರಿಂದ ನಮ್ಮ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ 50 to 80 ಲೀಟರ್ಸ್ ಎವ್ರಿ ಆಯಿಲಲ್ಲಿ ನಮ್ಮ ಹತ್ರ ಸ್ಟಾಕ್ ಇದ್ದೇ ಇರುತ್ತೆ. ಒಂದು ಅಥವಾ ಕಂಟೈನರಲ್ಲಿ ಇರುತ್ತೆ, ಇಲ್ಲಾಂದರೆ ಲೂಸಲ್ಲಿ ಇಟ್ಕೊಂಡಿರ್ತೀವಿ. ಬಟ್ ಆಯಿಲ್ ಅಂತೂ 50 to 80 ಲೀಟರ್ಸ್ ಎವ್ರಿ ಡೇ ನಮ್ಮ ಹತ್ರ ಮಿನಿಮಮ್ ಸ್ಟಾಕ್ ಇದ್ದೇ ಇರುತ್ತೆ. ಮತ್ತು ಡೈಲಿ ನಾವು ಗ್ಯಾಪ್ ಬಿಡದೆ ಸೋಮವಾರ ಒಂದಿನ, ಬಸವಪ್ಪನ ವಾರ ಅಂತ ಸೋಮವಾರ ಒಂದಿನ ಬಿಟ್ಟು ಮಿಕ್ಕಿದ ಎಲ್ಲ ದಿನವೂ ಗಾಣ ಆಡಿಸ್ತೀವಿ. ಒಂದಿನ ಸೋಮವಾರ ನಮ್ಮ ಎತ್ತಿಗೆ ಹಾಲಿಡೇ ರಜಾ ಕೊಟ್ಬಿಡ್ತೀವಿ. 6 ರಿಂದ 7 ಥರ ನೀವು ಗಾಣದ ಉತ್ಪಾದನೆ ಮಾಡ್ತೀವಿ ಅಂತ. ಹೌದು. ಏನೇನು ರೇಟ್ ಇದೆ ಸರ್ ನಿಮ್ಮಲ್ಲಿ? ಕಡಲೆ ಎಣ್ಣೆ 420, ಕೊಬ್ಬರಿ ಎಣ್ಣೆ 430, ಸೂರ್ಯಕಾಂತಿ ಎಣ್ಣೆ 500 ರೂಪಾಯಿ, ಎಳ್ಳೆಣ್ಣೆ 700 ರೂಪಾಯಿ, ಮತ್ತು ಹುಚ್ಚೆಳ್ಳು 650, ಸಾಸಿವೆ ಎಣ್ಣೆ 500 ರೂಪಾಯಿ, ಮತ್ತು ಕುಸುಬೆ ಎಣ್ಣೆ 550ಕ್ಕೆ ನಾವು ಲೀಟ್ರ್ ಕೊಡ್ತಾಯಿದ್ದೀವಿ. ನಿಮ್ಮ ಚಾನಲಲ್ಲಿ ನಮಗೆ ಯಾವುದೇ ಕಸ್ಟಮರ್ಸ್ ನಮ್ಮನ್ನ ಅಪ್ರೋಚ್ ಮಾಡಿದ್ರೆ, ಅವರೇ ನಿಮ್ಮ ಚಾನಲ್ ಮುಖಾಂತರ ಯಾವುದೇ ಕಸ್ಟಮರ್ಸ್ ಅಪ್ರೋಚ್ ಮಾಡಿದ್ರೆ ಅವ್ರಿಗೆ ನಾವು ಫ್ಲ್ಯಾಟ್ 20 ರೂಪೀಸ್ ಡಿಸ್ಕೌಂಟ್ ಕೊಡ್ತೀವಿ ಲೀಟ್ರಿಗೆ. ಸೊ ಇದೇ ಲೀಟ್ರಿಗೆ 20 ರೂಪಾಯಿ ಕಡಿಮೆ ಮಾಡಿಕೊಡ್ತೀವಿ. ಮತ್ತು ಇದೇ 5 ಲೀಟರ್ಸ್ ಪರ್ಚೇಸ್ ಮಾಡಿದ್ರೆ ಅಡಿಷ್ನಲ್ ಡಿಸ್ಕೌಂಟ್ಸ್ ಕೂಡ ಇದೆ. ಮತ್ತು ನಿಮ್ಮ ಪಾತ್ರೆ ಏನೋ ತೊಗೊಂಬಂದರೆ, ನಿಮ್ಮ ವೆಸಲ್ ಏನೋ ತೊಗೊಂಬಂದರೆ ಅದಕ್ಕೂ ಡಿಸ್ಕೌಂಟ್ ಸಿಗುತ್ತೆ. ಯಾಕಂದರೆ ಈ ವೆಸಲ್ ಕಾಸ್ಟ್ನು ನಾವು ಲೆಸ್ ಮಾಡಿ ಕೊಡೋಕ್ಕೆ ರೆಡಿ ಇದ್ದೀವಿ. ಸೊ ಪ್ರಾಡಕ್ಟೇ ಇಂಪಾರ್ಟೆಂಟು. ಸೊ ನೀವೇ ಏನಾದ್ರು ವೆಸಲ್ ತೊಗೊಬಂದರೆ ನಾವು ಆ ವೆಸಲ್ ಕಾಸ್ಟು ನಿಮಗೆ ಡಿಸ್ಕೌಂಟ್ ಮಾಡಿ ಕೊಡ್ತೀವಿ ನಾವು ನಿಮಗೆ ಸರ್. ಮತ್ತು ನಮ್ಮ ಪ್ರೈಸಿಂಗು ನೀವು ನೋಡ್ಬೋದು. ಬೇರೆ ಗಾಣಗಳು ಕರ್ನಾಟಕದಲ್ಲಿ ಎಷ್ಟೋ ಗಾಣಗಳಿದೆ, ಬೇರೆ ಬೇರೆ ಊರಲ್ಲಿ ಗಾಣ ರನ್ ಮಾಡ್ತಾ ಇದ್ದಾರೆ. ಅವರ ರೇಟ್ಗಿಂತ ನಮ್ಮ ರೇಟು ಕಾಂಪಿಟೇಟಿವ್ ಇದೆ. ನಾವು ಅವ್ರಿಗಿಂತ ನಾವು ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ. ಸೊ ನಿಮ್ಮ ಚಾನಲ್ ಮುಖಾಂತರ ಬರೋ ಕಸ್ಟಮರ್ಗೆ ಇನ್ನೂ 20 ರೂಪಾಯಿ ನಾವು ಸ್ಪೆಷಲ್ ಡಿಸ್ಕೌಂಟ್ ಕೊಡೋಕ್ಕೆ ರೆಡಿ ಇದ್ದೀವಿ. ಓಕೆ ಸರ್. ಈಗ 1 ಲೀಟ್ರಿಗೆ 20 ರೂಪಾಯಿ. ಹೌದು. ಈಗ ಒಂದು 5 ಲೀಟ್ರು 10 ಲೀಟ್ರ್ ತೊಗೊಳ್ಳೋರಿಗೆ ಒಂದೇ ಸಲ ತೊಗೊಳ್ಳೋರಿಗೆ ಏನು ಆಫರ್ ಕೊಡ್ತೀರಾ? ಇವಾಗ ಕಸ್ಟಮರ್ ಏನಾದ್ರು 5 ಲೀಟ್ರು ಆಯಿಲ್ ಪರ್ಚೇಸ್ ಮಾಡಿದ್ರೆ ಅವ್ರಿಗೆ ಪ್ರತಿ 1 ಲೀಟ್ರಿಗೂ 20 ರೂಪಾಯಿ ಡಿಸ್ಕೌಂಟು ಪ್ಲಸ್ 1 kg ಜಾಗ್ರಿ ಫ್ರೀಯಾಗಿ ಕೊಡ್ತೀವಿ ಸರ್. ನಾವು ಆರ್ಗ್ಯಾನಿಕ್ ಬೆಲ್ಲ ಫ್ರೀಯಾಗಿ ಕೊಡ್ತೀವಿ ಸರ್. ಗಾಣದ ಎಣ್ಣೆ ತಗೊಳ್ಳೋರಿಗೆ ನೀವೇನು ಪ್ರಾಮಿಸ್ ಮಾಡ್ತೀವಿ ಸರ್? ತೊಗೊಳ್ಬೇಕು ನಿಮ್ಮ ಮೇಲೆ. ಅದೇ ನಮ್ಮ ಕಸ್ಟಮರ್ಗೆ ಏನು ಪ್ರಾಮಿಸ್ ಮಾಡ್ತೀವಿ ಅಂದರೆ ಅವ್ರಿಗೆ ಬೆಸ್ಟ್ ಕ್ವಾಲಿಟಿ ಆ್ಯಂಡ್ ಬೆಸ್ಟ್ ಪ್ರೈಸ್ ನಾವು ಗ್ಯಾರಂಟಿ ಮಾಡ್ತೀವಿ. ನೀವು ಕರ್ನಾಟಕದಲ್ಲಿ ನೀವು ನೋಡ್ಬೋದು, ತುಂಬ ಗಾಣಗಳಿದೆ ಈಗ, ತುಂಬ ಎಲ್ಲ ಸ್ಟಾರ್ಟ್ ಆಗಿದೆ ಗಾಣಗಳು. ಬಟ್ ನಮ್ಮಷ್ಟು ಕಾಂಪಿಟೇಟಿವ್ ಪ್ರೈಸ್ ಯಾರೂ ಕೊಟ್ಟಿಲ್ಲ. ಮತ್ತು ಮೈಸೂರು ಸಿಟಿಯಲ್ಲಿ ನಮ್ಮದು ಒಂದೇ ಗಾಣ ಇರೋದು. ಆ್ಯಂಡ್ ಮೈಸೂರು ಸುತ್ತಮುತ್ತ ಹಳ್ಳಿಯಲ್ಲಿ ಮಾಡೋರು ಕೂಡ ಯಾರೂ ನಮ್ಮಷ್ಟು ಕಾಂಪಿಟೇಟಿವ್ ಪ್ರೈಸ್ ಕೋಟ್ ಮಾಡಿಲ್ಲ. ನಾವೇ ಬೆಸ್ಟ್ ಪ್ರೈಸ್ ಕೊಡ್ತಾ ಇದ್ದೀವಿ. ಸೊ ಅಂಥದ್ರಲ್ಲಿ ನಾವು ಇವಾಗ ನಿಮ್ಮ ಚಾನಲ್ ವೀಕ್ಷಕರಿಗೆ ನಾವು 20 ರೂಪಾಯಿ ಪರ್ ಲೀಟ್ರ್ ಡಿಸ್ಕೌಂಟು ಕೊಡ್ತಾ ಇದ್ದೀವಿ. 5 ಲೀಟ್ರ್ ಮೇಲೆ ತೊಗೊಂಡ್ರೆ ಅವ್ರಿಗೆ 20 ರೂಪಾಯಿ ಡಿಸ್ಕೌಂಟ್ ಪ್ಲಸ್ 1 kg ಬೆಲ್ಲನೂ ಕೊಡ್ತೀವಿ ಅಂತ ಹೇಳಿದ್ದೀವಿ. ಎಣ್ಣೆಯಿಂದ ಬಂದ ಹಿಂಡಿನ ಏನು ಮಾಡ್ತಾ ಇದ್ದೀರಿ ಸರ್ ನೀವು? ಸರ್, ಈ ಹಿಂಡಿಗೆ ತುಂಬ ಡಿಮ್ಯಾಂಡ್ ಸರ್. ಇಲ್ಲಿ ಹಿಂಡಿ ಎಲ್ಲರಿಗೂ ಮಿಷಿನ್ ಗಾಣದ ಸಿಗುತ್ತೆ. ಅದು ತುಂಬ ಗಟ್ಟಿಯಾಗಿರುತ್ತೆ. ಮತ್ತು ಅದರಲ್ಲಿರೋ ಆಯಿಲ್ ಅಂಶನ ಕಂಪ್ಲೀಟ್ ಆ ಮಿಷಿನ್ ಎಕ್ಸ್ಟ್ರಾಕ್ಟ್ ಮಾಡಿಬಿಡಿರುತ್ತೆ. ಅದು ಹೀಟಾಗಿ ಪ್ರೊಡ್ಯೂಸ್ ಆಗಿರೋದ್ರಿಂದ ಸೊ ಇಂಡಿಯಲ್ಲಿ ಒಂದು ತುಂಬ ಪರ್ಸೆಂಟೇಜ್ ಕಮ್ಮಿ, ತುಂಬ ಅಂದರೆ 0% ಆಯಿಲ್ ಇರೋ ಸಿಚುವೇಶನ್ ಇರುತ್ತೆ. ಬಟ್ ನಮ್ಮ ಇಂಡಿಯಲ್ಲಿ ನಾವು ಎಕ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ನಮ್ಮ ಇಂಡಿಗೆ ಈ ಹಸು ಸಾಕೋರು ಮತ್ತು ಈ ಕುರಿ ಮೇಕೆ ಇದೆಲ್ಲ ಸಾಕೋರಿಗೆ ಇದು ತುಂಬ ಅವ್ರಿಗೆ ಇಂಪಾರ್ಟೆಂಟು. ಈ ಇಂಡಿಗೋಸ್ಕರ ತುಂಬ ದೂರದಿಂದೆಲ್ಲ ಹುಡಿಕೊಂಡು ಬರ್ತಾರೆ. ಈ ಫಾರ್ಮ್ಗಳೆಲ್ಲ ಇಟ್ಟಿರ್ತಾರೆ, ಅವರೆಲ್ಲ ಹುಡಿಕೊಂಡು ಬರ್ತಾರೆ. ಎಲ್ಲಿ ಗಾಣ ಇದೆ, ಅವ್ರದ್ದು ಇಂಡಿ ಕ್ವಾಲಿಟಿ ಚೆನ್ನಾಗಿರ್ತದೆ ಅಂತೇಳಿ ಹುಡಿಕೊಂಡು ಬಂದು ತೊಗೊಂಡು ಹೋಗ್ತಾರೆ. ನಮ್ಮ ಇಂಡಿಗೆ ನಮ್ಮ ಫ್ರೆಂಡಿಗೆ ಇಲ್ಲಿ ಮೈಸೂರಲ್ಲಿ ಒಬ್ರು ಕೊಡ್ತಾ ಇದ್ದೀವಿ. ಅವರು ತುಂಬ ಸಂತೋಷ ಆಗಿದೆ. ಅವರು ಎನಿ ಟೈಮ್ ಕೇಳ್ತಾನೆ ಇರ್ತಾರೆ, ನೀವು ಯಾವಾಗ ಪ್ರೊಡಕ್ಷನ್ ಮಾಡಿದ್ದೀರಾ ನಮಗೆ ಹೇಳಿ ಅಂತ. ಸೊ ಇಂಡಿ ಆಗಿದ ತಕ್ಷಣ ಅವ್ರು ಬಂದು ನಮ್ಮ ಜಾಗಕ್ಕೆ ಬಂದು ಅವರು ತೊಗೊಂಡೋಗ್ಬಿಡ್ತಾರೆ. ಸೊ ಗಾಣದ ಇಂಡಿಗೆ ಯಾವತ್ತೂ ಡಿಮ್ಯಾಂಡ್ ಜಾಸ್ತಿ ಸರ್.
ಇವಾಗ ಕೊಬ್ಬರಿ ಹಿಂಡಿ ಸಿಗುತ್ತೆ, ಕಡಲೆಕಾಯಿ ಹಿಂಡಿ ಸಿಗ್ತದೆ, ಮತ್ತು ಸೂರ್ಯಕಾಂತಿ ಆಡ್ಸಿದ್ಮೇಲೆ ಸೂರ್ಯಕಾಂತಿ ಇದು ಹಿಂಡಿ ಸಿಗುತ್ತೆ, ಎಳ್ಳೆ ಹಿಂಡಿ ಸಿಗುತ್ತೆ, ಹುಚ್ಚೆಳ್ಳು ಹಿಂಡಿ ಸಿಗುತ್ತೆ. ಕೆಲವರು ಹುಚ್ಚೆಳ್ಳು ಹಿಂಡಿನೇ ಬೇಕು ಅಂತ ಹೇಳ್ತಾರೆ. ನಾವು ಹುಚ್ಚೆಳ್ಳು ಹಿಂಡಿ ತಿಂಗ್ಳಿಗೆ ಒಂದ್ಸಲಿ 2 or 3 times ಆಡಿಸಿದಾಗ ಅವರೇ ಫಸ್ಟೇ ಇನ್ಫಾರ್ಮ್ ಮಾಡಿಬಿಟ್ಟಿರ್ತಾರೆ, ಅವರು ಹಸು ಕರಾಗೆ ಕೊಡೋಕ್ಕೆ ಇದು ಮಾಡ್ತಾರೆ. ಸೊ ಈ ಹಿಂಡಿಗಳು ಹಾಕೋದ್ರಿಂದ ಅವ್ರಿಗೆ ಮಿಲ್ಕ್ ಪ್ರೊಡಕ್ಷನ್ನು ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಇಲ್ಲೇ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಓಕೆ, ಈ ರೇಟ್ ಏನಿದೆ ಸರ್ ನಮ್ಮ ಹಿಂಡಿ ಬಂದು 50 to 60 rupees ಕಡಲೆಕಾಯಿ ಹಿಂಡಿ ಕೊಡ್ತೀವಿ ಸರ್. ಮಿಕ್ಕಿದ ಹಿಂಡಿ ಎಲ್ಲ 35 to 40 rupees 45 rupeesವರೆಗೂ ತಗೊಳ್ತಾರೆ ಸರ್. ಇವಾಗ ರಾ ಮೆಟೀರಿಯಲ್ ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಹಿಂಡಿ ರೇಟು ಅದೇ ಥರ ಒಂದು 5 ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಯಾವಾಗಲೂ ಸ್ಟಾಕ್ ಇರುತ್ತೆ, ಏನಾದ್ರು ಖಾಲಿ ಆಗ್ತಾ ಇರುತ್ತೆ ಸರ್? ಹಿಂಡಿ ಬರ್ತಾ ಇರುತ್ತೆ, ಖಾಲಿ ಆಗ್ತಾ ಇರುತ್ತೆ. ನಾವು ಮ್ಯಾನುಫ್ಯಾಕ್ಚರಿಂಗ್ ಕಂಟಿನ್ಯೂಸ್ ಇರೋದನ್ನ ಹಿಂಡಿ ಎನಿ ಟೈಮ್ ಇರುತ್ತೆ. ನಮ್ಮ ಹತ್ರ ಹಿಂಡಿಗೆ ತೊಂದರೆ ಇಲ್ಲ, ಹಿಂಡಿ ಎನಿ ಟೈಮ್ ಇರುತ್ತೆ. ಹಿಂಡಿನೂ ಸಿಗುತ್ತೆ? ಹೌದು, ಹಿಂಡಿನೂ ಸಿಗುತ್ತೆ. ನೀವು ಏನಾದ್ರು ಬೇಕು ಅಂದರೆ ನೀವು ಇಷ್ಟು kg ಬೇಕು ಅಂತ ಹೇಳಿಬಿಟ್ರೆ ನಾವು ನಿಮಗೆ ರೆಡಿನೂ ಮಾಡಿ ಕೊಡ್ತೀವಿ. ನಾವು ಇವಾಗ ನಾಳೆ ಅವ್ರಿಗೇನೋ ಅರ್ಜೆಂಟ್ ಇದ್ದರೆ ನಾವು ಪ್ರೊಡಕ್ಷನ್ ಚೇಂಜ್ ಮಾಡಿ ಅವ್ರಿಗೆ ಹಿಂಡಿ ಇದು ಮಾಡಿ ಕೊಡ್ತೀವಿ. ಸೊ ರೆಗ್ಯುಲರ್ ಕಂಟಿನ್ಯೂಸ್ ಪ್ರೊಡಕ್ಷನ್ ಇರೋದ್ರಿಂದ ನಮ್ಮ ಹತ್ರ ಹಿಂಡಿ ಎನಿ ಟೈಮ್ ಅವೈಲೇಬಲ್ ಇರುತ್ತೆ. ಮೈಸೂರು ಸುತ್ತಮುತ್ತ ಎಲ್ಲರಿಗೂ ನಾವೇ ಡೋರ್ ಡೆಲಿವರಿ ಮಾಡಿಬಿಡ್ತೀವಿ ಸರ್. ನಮ್ಮ ಪ್ರೊಡಕ್ಷನ್ ಯೂನಿಟ್ ಒಂದು ಕಡೆ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಒಂದು ಕಡೆ ಇರೋದ್ರಿಂದ ನಾವು ಮೈಸೂರು ಫುಲ್ ನಾವು ಕವರ್ ಮಾಡ್ಬೋದು ಈಸಿಯಾಗಿ. ಫ್ರೀಯಾಗಿ ಡೋರ್ ಡೆಲಿವರಿ ಮಾಡಿಕೊಡ್ತೀವಿ. ಈಚೆ ಮೈಸೂರಿಂದ ಆಚೆ ಇರೋರಿಗೆ ನಾವು ಕೊರಿಯರ್ ಸರ್ವಿಸಲ್ಲಿ ಮಾಡಿಕೊಡ್ತಾ ಇದ್ದೀವಿ. ನೀಟಾಗಿ ಬಾಕ್ಸಲ್ಲಿ ಪ್ಯಾಕ್ ಮಾಡಿ, ಏನು ಆಯಿಲ್ ಸ್ಪಿಲ್ಲೇಜ್ ಆಗಲಿ ಇಲ್ಲ ಹಿಂಡಿ ವೇಸ್ಟ್ ಆಗದೆ ಇರೋಂಗೆ ನೀಟಾಗಿ ಅವರು ಮನೆಯ ಮುಂದೆನೇ ಪದಾರ್ಥ ರೀಚ್ ಆಗಂಗೆ ವ್ಯವಸ್ಥೆ ಮಾಡಿಕೊಡ್ತೀವಿ ಸರ್.